ಬೆಳ್ಳಿ, ನೀನು ಅಡುಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಗೆಲ್ಲೋ ಮಂತ್ರ ನನ್ನ ಹತ್ರ ಇದೆ. ಅದನ್ನು ಉಪಯೋಗಿಸಿ ಮುತ್ತು ಮಾವನ ಹತ್ರ ಶಬಾಷ್ ಅನ್ನಿಸ್ಕೋತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಮಾಯಾ, ಪಲ್ಯ ಮಾತ್ರ ಸೂಪರ್ ಆಗಿದೆ. ಯಾವ ತರಕಾರಿಲಿ ಮಾಡಿದ್ದು? ಪಲ್ಯ ಮಾವ ತರಕಾರಿ ಕೇಳಿದ್ರ? ಅದಕ್ಕೆ ಯಾವ ತರಕಾರಿ ಅದು? ಪಲ್ಯ ಏನೋ ನಾನು ಮಾಡಿರೋ ಹಾಗೆ ಕೇಳ್ತಿದ್ದಾಳೆ. ಹೋಟೆಲ್ನವ್ರನ್ನ ಕೇಳಿದ್ರೆ ಸರಿಯಾಗಿ ಹೇಳ್ತಿದ್ರಪ್ಪ. ಮಾಯಾ, ತರಕಾರಿ ಕೇಳಿದ್ರೆ ಶರ್ಮಿಳನ್ ಕೇಳ್ತಿದ್ಯಲ್ಲ? ಅದು ತರಕಾರಿ ಅವರೇ ತಂದ್ಕೊಟ್ಟಿದ್ದು ಮಾವ. ಅಡುಗೆ ಮಾಡೋ ಬಿಸಿಲಿ ಯಾವ ತರಕಾರಿ ಅಂತ ನೋಡಿದ್ರೆ ನಾನು ಹಾಗೆ ಅಡುಗೆ ಮಾಡಿಬಿಟ್ಟೆ. ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಾವ? ಗೊತ್ತು ಬಿಡು. ಸ್ವಲ್ಪ ಸಾಂಬಾರು ಹಾಕ್ಲಾ? ಹಾಕು. ಮಾಯಾ, ನಿನ್ನ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ವಿಷಯ ಇನ್ನೂ ತುಂಬಾ ಇದೆ ಅನ್ಸುತ್ತೆ. ಬೆಳಿ, ಈಗ ನಿನ್ ಚಾನ್ಸು. ಬಡ್ಸೋದಕ್ಕೆ ರೆಡಿನಾ? ಮಾವ, ನೀವ್ ತಿನ್ನಕ್ ರೆಡಿ ಇದ್ದೀರಾ ಅಂದ್ಮೇಲೆ ನಾನು ಬಡ್ಸಕ್ ರೆಡಿ. ಒಂದ್ ನಿಮಿಷ ಮಾವ, ತರ್ತೀನಿ. ಮಾಯಕ್ಕ, ಒಂಚೂರು ಜಾಗ ಬಿಡಿ. ಮಡಕೆ ಊಟ ತಿಂದು ತುಂಬಾ ದಿವಸ ಆಗಿತ್ತು ಬೆಳ್ಳಿ. ಗಮ್ ಅಂತಿದೆ. ಮಾವ, ಯಾರ ಅಡುಗೆ ಚೆನ್ನಾಗಿತ್ತು ಅಂತ ನೀವು ಹೇಳಲೇ ಇಲ್ಲ. ಓ ಹೌದಲ್ವಾ? ನಾನೇ ಹೇಳ್ಬೇಕು. ಊಟದ ರುಚಿಲೆಲ್ಲ ಮರ್ತೇ ಹೋಗಿದೆ ನೋಡು. ಇಬ್ರು ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ಮಾಡಿದ್ದೀರಾ. ಆದ್ರೆ ನಾನಿಲ್ಲಿ ಒಬ್ರು ಅಡುಗೆನ ಹೊಗಳಲೇಬೇಕು. ಮಾಯಾ, ನಿನ್ನ ಅಡುಗೆ ಈ ರೀತಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ರೀತಿ 5 ಸ್ಟಾರ್ ಹೋಟ್ಲು ಥರನೇ ಇತ್ತು. 5 ಸ್ಟಾರ್ ಹೋಟ್ಲಿಂದಾನೇ ತಂದಿರೋದಲ್ವಾ? ಏನಂದೆ? ಏನಿಲ್ಲ ಅಣ್ಣ, 5 ಸ್ಟಾರ್ ರೇಂಜಲ್ಲಿ ಬರಬೇಕು ಅಂತ ರೆಸಿಪಿ ಎಲ್ಲ ನೋಡ್ಕೊಂಡು ಅಡುಗೆ ಮಾಡಿದ್ವಿ. ಬೆಳ್ಳಿ, ನಿನ್ ಕೈ ರುಚಿ ಹೇಗಿತ್ತು ಅಂತ ಹೇಳ? ಹೇಳಿ ಅಪ್ಪ. ಮೇಡಮ್, ಮೇಡಮ್, ಅಯ್ಯೋ ದೇವ್ರೆ, ಈ ಹೋಟೆಲ್ನವ್ನು ಇಲ್ಲಿಗೆ ಯಾಕಪ್ಪ ಬಂದ? ಮೇಡಮ್, ನಮ್ಮ ಹೋಟ್ಲಲ್ಲಿ ಊಟ ಆರ್ಡರ್ ಮಾಡಿದ್ರಲ್ಲ, ಊಟ ಎಲ್ಲ ತಂದ್ಕೊಡ್ವಿ. ಆದರೆ ಪಾಯಸ ಮರ್ತೋಗಿತ್ತು.
ಅತ್ಗೆ ಮೇಡಮ್ ಊಟ ಮಾಡಿದ್ರು ಮೇಡಮ್ ಊಟ ಚೆನ್ನಾಗಿ ಅಪ್ಪ ಊಟ 5 ಸ್ಟಾರ್ ಹೋಟೆಲ್ ತರ ಇದೆ ಅಂತ ಅಂದೆ, ಆದ್ರೆ ಅದು ನಿಜವಾಗ್ಲೂ 5 ಸ್ಟಾರ್ ಹೋಟೆಲ್ ಇಂದಾನೆ ಬಂದಿದೆ. ಅಣ್ಣ ಪಾಯಸ ಗಮ್ಮಂತಿದೆ, ಬಡಿಸ್ಲಾ? ಮಾಯಾ, ಏನಿದಲ್ಲ? ನಿನಗೆ ಕೆಲವು ವಿಷಯಗಳು ಬರಲ್ಲ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಆದ್ರೆ ನೀನು ಬೆಳ್ಳಿ ತರ ಬದಲಾಗು ಅಂತ ಯಾವತ್ತೂ ಹೇಳಿಲ್ವಲ್ಲ? ಅವಳಲ್ಲಿ ಕೆಲವು ಸಂಸ್ಕಾರ ಇದೆ, ವಿನಯತೆಯಿಂದ ನಡ್ಕೊಳ್ತಾಳೆ. ರಾಜ್ಕುಮಾರಿ ಆಗಿದ್ರು ಜಂಬ ಇಲ್ಲ, ಕೆಲ್ಸದವ್ರ ಹತ್ರ ದಿಮಾಗ್ ತೋರ್ಸಲ್ಲ. ನೀನ್ ಈ ವಿಷಯದಲ್ಲಿ ಬದಲಾಗಬೇಕು ಮಾಯಾ. ಮೊದಲು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಡು. ಅವಳು ನಿನ್ನಾಗ ಓದಿಲ್ಲ, ರಿಚ್ ಆಗಿ ಡ್ರೆಸ್ ಹಾಕಲ್ಲ, ಇಂಗ್ಲೀಷು ಮಾತಾಡಲ್ಲ. ಹಾಗಂತ ನಿಂತರ ಯಾವತ್ತಾದ್ರೂ ನಡ್ಕೊಳ್ಳೋದಕ್ಕೆ ನೋಡಿದಾಳ? ಇಲ್ಲ. ಯಾಕೆ ಹೇಳು? ಅವಳಿಗದು ಬೇಡ. ನೀನ್ ಯಾಕೆ ಮಾಯಾ ಎಲ್ಲ ವಿಷಯದಲ್ಲೂ ಬೆಳ್ಳಿ ಸಮಕ್ಕೆ ಬರಕ್ ನೋಡ್ತಿದ್ಯಾ? ತಪ್ಪಲ್ವಾ? ಅಡುಗೆ ಪಂದ್ಯ ಇಟ್ಟು ಅದ್ರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿದ್ದು ನಾನಲ್ಲ, ನೀನು. ಎಲ್ಲೋ ಇದರಿಂದ ಕಲಿಯೋ ಆಸಕ್ತಿ ಜಾಸ್ತಿ ಆಗುತ್ತೆ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಹೋಟ್ಲಿಂದ ಊಟ ತರಿಸಿ ನಾನೇ ಮಾಡಿದ್ದು ಅಂತ ಹೇಳಿ ಬಡಿಸಿ ಮೆಚ್ಚುಗೆ ತಗೊಳ್ಳೋ ಅವಶ್ಯಕತೆ ಇತ್ತಾ? ಇದೆಲ್ಲ ನೆಸೆಸಿಟಿ ಇದೆಯಾ ಮಾಯಾ? ಈ ರೀತಿ ಸುಳ್ಳು ಹೇಳೋರ್ನ ಕಂಡ್ರೆ ನನ್ಗೆ ಒಂಚೂರು ಇಷ್ಟ ಆಗಲ್ಲ. ತಪ್ಪು ಮಾಡಿದ್ರು ಅದನ್ನ ಒಪ್ಕೊಳ್ಳೋದೇನೆ ನಿನಗಿಲ್ಲ. ಬೆಳ್ಳಿ ಮುಂದೆ ಸೋಲ್ಬಾರ್ದು ಅನ್ನೋ ನಿನ್ನ ಹಠ ಇದೆಯಲ್ಲ, ಇದು ಒಳ್ಳೇದಲ್ಲ ಮಾಯಾ. ಮೊದ್ಲಿದನ್ನೆಲ್ಲ ಬಿಡು, ಜೀವನದಲ್ಲಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋದನ್ನ ಕಲ್ತ್ಕೋ. ಬೆಳ್ಳಿ, ಹೋಟ್ಲ್ ಊಟ ನಿನ್ನೂಟ ಕಂಪೇರ್ ಮಾಡಿದ್ರೆ ನೀನ್ ಮಾಡಿರೋ ಅಡುಗೆನೆ ಅದ್ಭುತವಾಗಿತ್ತು. ನಿನ್ ಕೈ ರುಚಿ ಯಾರಿಗೂ ಬರಲ್ಲ, ಅದನ್ನ ಮೀರ್ಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನೋಡಿದ್ಯಾ? ನನ್ ಬೆಳ್ಳಿನ ಗೆದ್ದಿದ್ದು. ಅಣ್ಣ ಹೇಳಿದ ಅಷ್ಟು ಮಾತು ಸತ್ಯ ಅದಕ್ಕೆ. ಯಾಕಂದ್ರೆ ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆನೂ ಗೊತ್ತು. ಆ ಮಾಯಾ ಈ ಜನ್ಮದಲ್ಲಿ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಅವಳು ನಿಮ್ಮನ್ನ ಯಾವುದೇ ವಿಷಯದಲ್ಲೂ ಸೋಲ್ಸಕ್ಕಾಗಲ್ಲ. ಅದು ಅಡುಗೆ ಆಗಿರ್ಬೋದು ಅಥವಾ ಅಣ್ಣನ ಮೇಲಿಟ್ಟಿರೋ ಪ್ರೀತಿ ಆಗಿರ್ಬೋದು. ನೀವು ಯಾವತ್ತೂ ಒಂದು ಕೈ ಮೇಲೂ ಅದಕ್ಕೆ. ಆದ್ರೂ ಪಾಪ ಮಾಯಕ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು. ಮಾಯಾ ಕಾಗೆ ಬಂಗಾರ ಅದಕ್ಕೆ, ಬರೀ ಪೊಳ್ಳು ತುಂಬಿಕೊಂಡಿದ್ದಾರೆ. ನೀವು ಹೊಳೆಯೋ ಬಂಗಾರ. ಎಷ್ಟು ಗಟ್ಟಿ ಇದೆಯೋ ಅಷ್ಟೇ ಸತ್ವ ಇದೆ. ಅವತ್ತು ಮನೆ ಬಿಟ್ಟು ಹೋಗ್ಬೇಡಿ ಅಂತ ಯಾಕೆ ಹೇಳಿದೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ಅದಕ್ಕೆ? ಅದಕ್ಕೆ ನೀವು ಇಲ್ಲೇ ಇದ್ದು ಮುತ್ತಣ್ಣನ ಪ್ರೀತಿ ಪಡಿಬೇಕು. ಅಣ್ಣ ಈಗ ಸ್ವಲ್ಪ ಕನ್ಫ್ಯೂಷನ್ಲಿದ್ದಾರೆ. ಅದಕ್ಕೆ ನೀವೆಷ್ಟು ಒಳ್ಳೆಯವರು. ಆದಷ್ಟು ಬೇಗ ನಿಮ್ಮ ಪ್ರೀತಿನ ಅವ್ರಿಗೆ ಹೇಳಿ
ಅವ್ರು ಖಂಡಿತ ಒಪ್ಕೋತಾರೆ. ಅದಕ್ಕೆ ನಾವು ಅನ್ಕೊಂಡಿರೋ ಟೈಮ್ ಬಂದಿದೆ. ನೇರವಾಗ ಮಾಯನ್ ಮುಂದೆ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಮುತ್ತು ಮಾವನ ಮದುವೆ ಆಗ್ತೀನಿ ಅಂತ ಹೇಳಿ. ಆಗೋಳು ಏನ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಅಯ್ಯೋ, ನನಗಿನ್ನೂ ಅಷ್ಟೊಂದು ಧೈರ್ಯ ಬಂದಿಲ್ಲ ಐಶು. ಅದು ಅಲ್ಲದೆ ಈ ವಿಷಯನೆಲ್ಲ ನಾನು ಹೇಗೆ ತಗೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ಗೆ ಇವತ್ತು ಒಳ್ಳೆ ದಿನ. ಅಣ್ಣ ಊಟ ಮಾಡಿರೋ ಎಲೆ ಇನ್ನೂ ಹಾಗೇ ಇದೆ. ನಿಮ್ಗೆ ಅಣ್ಣ ಬೇಕು ಅಂದರೆ ಅದೇ ಎಲೆಯಲ್ಲಿ ಕುತ್ಕೊಂಡು ಊಟ ಮಾಡಿ. ಆಗ ಅಣ್ಣ ಇನ್ನೂ ಹತ್ರ ಆಗ್ತಾರೆ. ಯೋಚನೆ ಮಾಡಿದ್ರೆ ಆಗಲ್ಲ. ಅದಕ್ಕೆ ಎಲೆ ಮುಂದೆ ಕುತ್ಕೊಂಡು ನಂಗೆ ಜೀವನ ಪೂರ್ತಿ ಮುತ್ತು ಮಾವನ ಎಲೆಲೆ ಊಟ ಮಾಡೋ ಭಾಗ್ಯ ಕೊಡು ಅಂತ ಕೇಳ್ಕೊಳ್ಳಿ. ಖಂಡಿತ ದೇವ್ರು ವರ ಕೊಡ್ತಾನೆ. ಪ್ಲೀಸ್ ಅದಕ್ಕೆ ಬನ್ನಿ. ಬೇಡ ಐಶು, ನನ್ನ ಮಾತು ಕೇಳು. ಅದಕ್ಕೆ ನೀವು ಬನ್ನಿ. ಅದಕ್ಕೆ ಬೇಡ ಐಶು, ಬನ್ನಿ ನೀವು. ಏನೂ ಆಗಲ್ಲ. ಮಾಯಕ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಏನೂ ಆಗಲ್ಲ. ಊಟ ಮಾಡಿ. ಬೇಡ ಐಶು, ಅದಕ್ಕೆ ಮಾಡಿ. ಅದಕ್ಕೆ ಅದಕ್ಕೆ ತಿನ್ನಿ ನೀವು. ಇನ್ ಸ್ವಲ್ಪ ಹಾಕ್ಲಾ ಅದಕ್ಕೆ? ಬೇಡ. ತಿನ್ನಿ ಅದಕ್ಕೆ ನೀವು. ಅಲ್ಲಿ ಕೆಳಗಡೆ ಏನು ನಡೀತಿದೆ ಗೊತ್ತಾ? ಏನ್ ನಡೀತಿದೆ? ಆ ಬೆಳ್ಳಿ ಬೆಳ್ಳಿ ಆ ಬೆಳ್ಳಿ ನಿಮ್ಮ ಮಾವ ಊಟ ಮಾಡಿದೆಲ್ಲ ಅವಳು ಊಟ ಮಾಡ್ತಿದ್ದಳು ಕಣೆ. ಯಾಕೆ ನನ್ನ ಚಿತ್ರ ಹಿಂಸೆ ಕೊಡ್ತಿದ್ಯಾ? ಮಾಯಾ, ಬಿಡಿ ಅವ್ರನ್ನ ಯಾಕಾಗ್ ಮಾಡ್ತಿದ್ದೀರಾ? ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಎದಳಲೆ ಕೊಬ್ಬು ಜಾಸ್ತಿ ಆಗಿದ್ಯಾ ನಿನಗೆ? ಬಾರೆ, ನಿನ್ ಕೊಬ್ಬೆಲ್ಲ ಬಿಡಿಸ್ತೀನಿ. ಬಾರೆ. ಅಕ್ಕ ಬಿಡಿ ಅಕ್ಕ, ಅಕ್ಕ ನೋವುತ್ತಿದೆ, ಬಿಡಿ ಅಕ್ಕ. ಅಕ್ಕ ಎದಳೆ ಮಾಯಾ, ಅಕ್ಕ ಅಕ್ಕ ಬಿಡಿ ಅಕ್ಕ. ಅವತ್ ನಿನಗೆ ಚಿಕ್ಕ ಮಗು ಕೇಳ್ದಾಗೆ ಸಮಾಧಾನವಾಗಿ ಬೆಳ್ಳಿ ನಿನ್ ಮನ್ಸಲ್ಲಿ ಇನ್ನು ಮುತ್ತು ಮಾವ ಇದಾರ ಅಂತ ಕೇಳ್ದೆ ತಾನೆ? ಏನ್ ಹೇಳ್ದೆ ನೀನ್ ಅದಕ್ಕೆ? ಇಲ್ಲ ಮಾಯಕ್ಕ, ನನ್ ಮನ್ಸಲ್ಲಿ ಮುತ್ತು ಮಾವ ಇಲ್ಲ, ಅವ್ರನ್ನ ನಾನು ಮರ್ತು ಬಿಟ್ಟಿದ್ದೀನಿ. ಇನ್ಮೇಲೆ ಏನೇ ಇದ್ರು ಅವ್ರು ನಿಮಗೇನೆ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡ್ತೇಲೆ. ಆದ್ರೆ ಇವತ್ತೇನೇ ಮಾಡ್ದೆ? ಅವ್ರು ಕೂತ್ಕೊಂಡು ತಿಂದಿರೋ ಎಲೆಯಲ್ಲಿ ನೀನ್ ಊಟ ಮಾಡಕ್ ಹೋಗಿದ್ಯಾ? ಅಂದ್ರೆ ಅವತ್ ನೀ ನನಗೆ ಮಾತು ಕೊಟ್ಟಿದ್ದೆಲ್ಲ ಸುಳ್ಳ? ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನೆ? ಇಲ್ಲ ಅಕ್ಕ, ನಾನು ಬೇಕು ಅಂತ ಕೂತ್ಕೊಳ್ಳಿಲ್ಲ ಅಕ್ಕ. ಓ, ನೀನು ಹೋಗಿ ಕೂತ್ಕೊಳ್ಳಿಲ್ವಾ? ಆ ದೇವ್ರೇ ಬಂದ್ಬಿಟ್ಟು ಹೋಗು ಪುಟ್ಟ ಅಲ್ಲಿ ಕೂತ್ಕೊಂಡು ಊಟ ಮಾಡು ಅಂತ ಹೇಳಿದ್ನಾ? ಅಕ್ಕ
ಶಿಕ್ಷೆ ಕೊಡ್ಬೇಕಾ ಬೇಡವಾ? ಅಕ್ಕ ಇಲ್ಲ ನೀವ್ ತಪ್ಪು ಮಾಡ್ತಾ ಇದ್ದೀರಾ. ಬೆಳ್ಳಿ ಅಕ್ಕಿನ ಬಿಟ್ಬಿಡಿ. ಬಿಡ್ಬೇಕಾ? ಸರಿಯಾಗಿ ಬಿಡ್ತೀನಿ ನೋಡು. ನೀನ್ ನಿಜ ಹೇಳ್ಬೇಕು, ನಾನ್ ಕೇಳ್ಬೇಕು. ನೀನ್ ಸರಿಯಾಗಿ ಉತ್ತರ ಕೊಡೋವರೆಗೂ ನಾನ್ ನಿನ್ನನ್ನ ಬಿಡಲ್ಲ. ಹೇಳೆ. ನಿನಗೆ ಕೇಳ್ತಿರೋದು, ಮಾತಾಡು. ಸುಮ್ನೆ ಇರಿ. ಅದ್ಕೆ ಸಾಕ್ ಬಿಡು ಮಾಯಾ, ನೀನ್ ಹೊಡೆಯೋ ಎಟ್ಟಿಗಳು ಸತ್ತೋದ್ರೆ ಕಷ್ಟ. ನೋಡ್ತಿದ್ಯಾ? ನೀನ್ ಆಡೋ ರೀತಿ ನೋಡ್ತಾ ನನ್ಗೆ ಇದಕ್ಕಿಂತ ಜಾಸ್ತಿ ನೋವಾಗ್ತಿದೆ. ಹೇಳೆ, ಮುತ್ತು ಮಾವನ್ ಮರಿತೀಯೋ ಇಲ್ವೋ? ಮುತ್ತು ಮಾವನ್ ಮರೆಯಕ್ಕಾಗತ್ತೋ ಇಲ್ವೋ? ಅಕ್ಕ 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 ಬಿಡಿ ಅಕ್ಕ. ಮುತ್ತು ಮಾವನ್ ಮರೆಯಕ್ಕಾಗತ್ತೋ ಇಲ್ವೋ? ಹೇಳೋ. ಅಕ್ಕ ಬಿಡಿ ಅಕ್ಕ, ನೋವುತ್ತಿದೆ. ಬಿಡು ಮಾಯಾ. ಬಿಡಿ ಅಕ್ಕ. ಬಿಡು ಮಾಯಾ. ಮುತ್ತು ಮಾವನ್ ಮರಿತೀಯೋ ಇಲ್ವೋ? ಹೇಳೋ. ಮನೆ ಕೆಲಸದಲ್ಲಿ ಎಲ್ರಿಗಿಂತ ಮೇಲೆ ಅಂತ ತೋರ್ಸಕ್ ಹೋದೆ, ಸೋತೆ. ನೀನ್ ಮುಂದೆ ಅಡ್ಗೆಯಲ್ಲಿ ಸೋತೆ. ಈಗ ನಾನ್ ಮದ್ವೆಗೂ ಅಡ್ಡಿ ಆಗಕ್ ಬಂದ್ರೆ ನಾನು ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ಮುತ್ತು ಮಾವನ್ನ ಮದ್ವೆ ಆಗ್ತೀನಿ. ಅಕ್ಕ ಬಿಡಿ ಅಕ್ಕ. ಅಕ್ಕ ಬೇಡ ಅಕ್ಕ, ಬಿಡಿ ಅಕ್ಕ. ಅಯ್ಯೋ ಮಾಯಾ.